ಬೆಳಗಾವಿಗೆ ಬೇಸಿಗೆ ಎಫೆಕ್ಟ್ ತಟ್ಟಿದೆ. ರಕ್ಕಸಕೊಪ್ಪ ಜಲಾಶಯ ಖಾಲಿ ಆಗ್ತಾ ಇದೆ. ಹಾಗಾಗಿ 58 ವಾರ್ಡ್ಗಳಲ್ಲಿ ನೀರು ಪೂರೈಕೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಅರ್ಧ ಟಿಎಂಸಿ ಸಾಮರ್ಥ್ಯದ ರಕ್ಕಸಕೊಪ್ಪ ಜಲಾಶಯದಲ್ಲಿ ನೀರಿಗೆ ಹಾಹಾಕಾರ. ಸದ್ಯ 8 ಅಡಿಯಷ್ಟು ನೀರಿನ ಸಂಗ್ರಹವಾಗಿದೆ. ಹಾಗಾಗಿ ಸುತ್ತಮುತ್ತ 58 ವಾರ್ಡ್ಗಳಿಗೆ ನೀರು ಪೂರೈಕೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. 2 ತಿಂಗಳು ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಲಾಗಿದೆ. ನೋಡಿ, ಅಲ್ಲಿ ತಳ ಕಾಣ್ತಾ ಇದೆ, ಅಷ್ಟೇ ನೀರಿರುವಂಥದ್ದು. ಅಂದಾಜು 8 ಅಡಿ ಅಷ್ಟೇ ನೀರಿದೆ. ಹಾಗಾಗಿ ಅಂದರೆ ನೀರನ್ನು ಬಿಡುವಂತಹ ಪ್ರಕ್ರಿಯೆ, ಅಂದರೆ ನೀರು ಪೂರೈಕೆ ಪ್ರಕ್ರಿಯೆಯಲ್ಲೂ ಕೂಡ ಕೊಂಚ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಹೇಗೆ 3 ದಿವಸಕ್ಕೊಂದ್ಸತಿ ನೀರು ಬಿಡ್ತಾ ಇದ್ರು, ಈಗ 4 ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ ಅಥವಾ ನೀರನ್ನು ಪೂರೈಕೆ ಮಾಡ್ತಾರೆ. 4 ದಿವಸಕ್ಕೊಮ್ಮೆ ಬರುವಂಥ ನೀರು 5 ದಿನಕ್ಕೆ ಅಂತ, 5 ದಿವಸಕ್ಕೊಮ್ಮೆ ಬರುವಂತಹ ನೀರು 6 ದಿನಕ್ಕೆ ಪೂರೈಕೆ ಮಾಡೋದು. ಇನ್ನು ಜೊತೆಗೆ 1 ಗಂಟೆ 45 ನಿಮಿಷ ಮಾತ್ರ ನೀರಿನ ಪೂರೈಕೆಗೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಹಾಗಾಗಿ ಅಧಿಕಾರಿಗಳು ನೀರು ಸರಬರಾಜಿಗೆ ಈ ರೀತಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಜನಸಾಮಾನ್ಯರಿಗೆ ನೀರು ಪೂರೈಕೆಗೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿ, ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆಗ್ತಿರೋದ್ರಿಂದಾಗಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳೇಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ.